ಎಲ್ಲರಿಗೂ ನಮಸ್ಕಾರಗಳು. ತಮ್ಮೆಲ್ಲರಿಗೂ ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ಗೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ನಾವು ಕಳೆದ ಕ್ಲಾಸ್ದಲ್ಲಿ MS ವರ್ಡ್ ಪ್ರಾಕ್ಟಿಕಲ್ ಕ್ಲಾಸ್ 60 ಇದರಲ್ಲಿ ನಾನು ವರ್ಡ್ ಆರ್ಟ್ ಬಗ್ಗೆ ತಿಳಿಸ್ಕೊಟ್ಟಿದ್ದೇನೆ. ಸೊ ವರ್ಡ್ ಆರ್ಟ್ ಕ್ಲಾಸನ್ನು ಇನ್ನೂ ಯಾರು ನೋಡಿಲ್ಲ ಅವರಿಗಾಗಿ ಇವತ್ತಿನ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಹಾಕ್ತೀನಿ. ತಾವು ದಯವಿಟ್ಟು ಲಿಂಕ್ ಓಪನ್ ಮಾಡಿ ಆ ಕ್ಲಾಸನ್ನು ಕೂಡ ನೀವು ನೋಡ್ಕೋಬೋದು. ಇವತ್ತಿನ ಕ್ಲಾಸು MS ವರ್ಡ್ ಪ್ರಾಕ್ಟಿಕಲ್ ಕ್ಲಾಸ್ 61 ಇದರಲ್ಲಿ ನಾನು ಡ್ರಾಪ್ ಕ್ಯಾಪ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಮ್ಮ ಡಾಕ್ಯುಮೆಂಟ್ದಲ್ಲಿ ಡ್ರಾಪ್ ಕ್ಯಾಪನ್ನು ಯಾವ ರೀತಿಯಾಗಿ ಯೂಸ್ ಮಾಡೋದು. ಡ್ರಾಪ್ ಕ್ಯಾಪ್ ಎಕ್ಸಾಂಪಲ್ ಕೊಡಬೇಕಂದ್ರೆ ನಾವು ಡ್ರಾಪ್ ಕ್ಯಾಪ್ ಅಂದರೆ ನಾವು ಪ್ಯಾರಾಗ್ರಾಫ್ ಇದ್ದಿರ್ತೇವೆ ನಮ್ಮ ಡಾಕ್ಯುಮೆಂಟ್ಸಲ್ಲಿ. ಆ ಪ್ಯಾರಾಗ್ರಾಫದ ಮೊದಲನೇ ಲೆಟ್ರು ಏನಾಗ್ತದಪ್ಪ ಅಂದರೆ ಬಿಗ್ ಸೈಜ್ ಬರ್ತದೆ. ಓಕೆ, ಇದರಲ್ಲಿ 2 ಟೈಪ್ಸ್ ಬಂದಿರ್ತವೆ. ಒಂದು ಡ್ರಾಫ್ಟ್ ಅಂತ ಇರ್ತದೆ, ಇನ್ನೊಂದು ಇನ್ ಮಾರ್ಜಿನ್ ಅಂತ ಇರ್ತದೆ. ಸೊ ಅವುಗಳನ್ನ ನಾನು ಇವಾಗ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೇನೆ. ಸೊ ಡ್ರಾಪ್ ಕ್ಯಾಪ್ ಆಪ್ಷನ್ ನಾವು ಹೆಚ್ಚಿಗೆ ಒಂದು ನ್ಯೂಸ್ ಪೇಪರ್ದಲ್ಲಿ ನೋಡಿರ್ತೇವೆ. ಓಕೆ, ಒಂದು ಪ್ಯಾರಾಗ್ರಾಫದ ಒಂದು ಮೊದಲನೇ ಲೆಟ್ರ್ ಅಷ್ಟೇ ಏನು ಇರ್ತದಪ್ಪ ಅಂದ್ರೆ ಬಿಗ್ ಸೈಜ್ ಇರ್ತದೆ. ಕನ್ನಡ ಇರ್ಬೋದು ಅಥವಾ ಇಂಗ್ಲೀಷ್ ಇರ್ಬೋದು, ಯಾವುದೇ ನ್ಯೂಸ್ ಪೇಪರ್ದಲ್ಲಿ ನಾವು ಅದನ್ನು ಏನು ನೋಡಿರ್ತೀವಪ್ಪ ಅಂದರೆ ಡ್ರಾಪ್ ಕ್ಯಾಪ್ ನೋಡಿರ್ತೀವಿ. ಕೆಲವೊಂದು ಟೆಕ್ಸ್ಟ್ ಬುಕ್ದಲ್ಲಿ ಕೂಡ ನಾವು ಡ್ರಾಪ್ ಕ್ಯಾಪನ್ನು ನೋಡಿರ್ತೀವಿ. ಸೊ ಅವುಗಳನ್ನ ಯಾವ ರೀತಿ ಮಾಡೋದು ಅನ್ನೋದನ್ನು ಈಗ ನಾನು ಇವತ್ತಿನ ಕ್ಲಾಸಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಸೊ ದಯವಿಟ್ಟು ಪೂರ್ತಿಯಾಗಿ ಕ್ಲಾಸನ್ನು ನೋಡಿರಿ. ಮತ್ತು ತಾವು ಹೊಸದಾಗಿ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿರಿ ಎಂದು ತಮ್ಮಲ್ಲಿ ಕೇಳುತ್ತಾ ಇವತ್ತಿನ ಕ್ಲಾಸನ್ನು ನಾನು ಇವಾಗ ಪ್ರಾರಂಭ ಮಾಡ್ತೀನಿ. ಇವಾಗ MS ವರ್ಡನ್ನು ಓಪನ್ ಮಾಡ್ಕೊತೀನಿ. MS ವರ್ಡನ್ನು ಓಪನ್ ಮಾಡಿದ ನಂತರ ಇಲ್ಲಿ ಟೆಕ್ಸ್ಟನ್ನು ತೊಗೋಬೇಕಾಗ್ತದೆ. ಸೊ =RAND ಎಂದು ಟೈಪ್ ಮಾಡಿ ಓಪನಿಂಗ್ ಬ್ರಾಕೆಟ್ ಕ್ಲೋಸಿಂಗ್ ಬ್ರಾಕೆಟ್ ಕೊಟ್ಟು ಎಂಟರ್ ಪ್ರೆಸ್ ಮಾಡ್ಕೋಬೇಕು. ಎಂಟರ್ ಪ್ರೆಸ್ ಮಾಡಿದ ನಂತರ ಇಲ್ಲಿ ಪ್ಯಾರಾಗ್ರಾಫನ್ನು ನಾನು ಇಲ್ಲಿ ಏನು ಮಾಡ್ಕೋಬೇಕಪ್ಪ, ಪ್ಯಾರಾಗ್ರಾಫ್ ಟಚ್ ಮಾಡ್ಕೋಬೇಕು. ಓಕೆ, ಒಂದು ದೊಡ್ಡ ಪ್ಯಾರಾಗ್ರಾಫನ್ನು ಇಲ್ಲಿ ಮಾಡೋಣ. ಸೊ ಇದನ್ನು ಇಲ್ಲಿ ಟಚ್ ಕೊಡ್ತೀನಿ. ಓಕೆ, ಸೊ ಇಲ್ಲಿ ಸ್ಪೇಸ್ ಆದ ನಂತರ ಇದನ್ನ ಏನು ಮಾಡಬೇಕು, ಇಲ್ಲಿ Ctrl+A ಮತ್ತು Ctrl+J. ಓಕೆ, ಜಸ್ಟಿಫೈ ಅಲೈನ್ಮೆಂಟ್ ಮಾಡಿದ್ದೀನಿ. ಸೊ ಇವಾಗ ಮತ್ತೆ ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ನಾನು ಏನು ಮಾಡ್ಕೋಬೋದು, ಇಲ್ಲಿ Ctrl+C ಮಾಡಿ ಕರ್ಸರನ್ನು ಇಲ್ಲಿಟ್ಟು ಮತ್ತೆ Ctrl+V ಮಾಡ್ಕೊಂಡು ಪೇಸ್ಟ್ ಮಾಡ್ಕೊತೀನಿ. ಓಕೆ, ಇವಾಗ 2 ಪ್ಯಾರಾಗ್ರಾಫನ್ನು ತೊಗೊಂಡಿನಿ. ಸೊ ಈಗ ಮೊದಲನೇ ಪ್ಯಾರಾಗ್ರಾಫ್ದಲ್ಲಿ ಕರ್ಸರನ್ನು ಏನು ಮಾಡಿದ್ದೀನಿ, ಫಸ್ಟ್ ಕರ್ಸರ್ ಇಟ್ಟಿದ್ದೀನಿ. ಮತ್ತು ಇಲ್ಲಿ ಇನ್ಸರ್ಟ್ ಬರಬೇಕು. ಇನ್ಸರ್ಟ್ ಬಂದ ನಂತರ ಡ್ರಾಪ್ ಕ್ಯಾಪ್ ಆಪ್ಷನ್ ಆಗ್ತದೆ ಇಲ್ಲಿ. ಸೊ ಈಗ ಡ್ರಾಪ್ ಕ್ಯಾಪ್ದಲ್ಲಿ ನೀವು ನೋಡ್ಕೋಬೋದು ಎಷ್ಟು ಪಾಯಿಂಟ್ ನನ್ ಅಂದರೆ ಡ್ರಾಪ್ ಕ್ಯಾಪ್ ನಾವು ಅಪ್ಲೈ ಮಾಡಿದ್ದ ರಿಮೂವ್ ಮಾಡಲಿಕ್ಕೆ ನಾನು ಯೂಸ್ ಮಾಡ್ಕೋಬೋದು. ಇಲ್ಲಿ ಡ್ರಾಫ್ಡ್ ಅಂತ ಬರ್ತದೆ ಮತ್ತು ಇನ್ ಮಾರ್ಜಿನ್ ಅಂತೇಳಿ ಬರ್ತದೆ. ಸೊ ಇವಾಗ ನಾನು 2 ಅಪ್ಲೈ ಮಾಡಿ ನಿಮಗೆ ತೋರಿಸ್ತೀನಿ. ಇವಾಗ ಫಸ್ಟ್ ಒನ್ ಡ್ರಾಫ್ಡ್ ಹಾಕ್ತೀನಿ. ಸೊ ಇವಾಗ ಡ್ರಾಫ್ಡ್ ಬಂದಿದೆ. ಸೊ ಈಗ ಇಲ್ಲಿ ಕರ್ಸರನ್ನು ಇಡ್ತೀನಿ. ಇಲ್ಲಿ ಕರ್ಸರ್ ಇಟ್ಟು ಇವಾಗ ಇಲ್ಲಿ ಏನು ಮಾಡ್ಕೋತೀನಪ್ಪ ಅಂದರೆ ಇಲ್ಲಿ ಇನ್ ಮಾರ್ಜಿನನ್ನು ತಗೋತೀನಿ. ಓಕೆ, ಇವಾಗ ಏನಾಗಿದೆಯಪ್ಪ ಅಂದರೆ ಇಲ್ಲಿ ನೀವು ನೋಡ್ಕೋಬೋದು. ಇಲ್ಲಿ ಫಸ್ಟ್ನೇದು ಏನಾಗಿದೆ ಇಲ್ಲಿ ಅಂದರೆ ನೋಡಿರಿ, ಇದು ಏನಾಗಿದೆ ಮಾರ್ಜಿನ್ದ ಇಲ್ಲಿ ಫಸ್ಟ್ ನಾ ಇಲ್ಲಿ ಇಡ್ತೇನೆ. ಇವಾಗ ಏನಾಗಿದೆಪ್ಪ ಅಂದರೆ ಇದು ಮಾರ್ಜಿನ್ದ ಒಳಗಡೆ V ಅಂತೇಳಿ ಬಂದಿದೆ. ಮೊದಲನೇ ಪ್ಯಾರಾಗ್ರಾಫದ ಲೆಟ್ರ್ ಬಿಗ್ ಸೈಜ್ ಬಂದಿದೆ ಮತ್ತು ಒಳಗಡೆ ಇದೆ. ಸೊ ಇದು S ಅಂತೇಳಿ ಎರಡನೇ ಪ್ಯಾರಾಗ್ರಾಫದ ಬಿಗ್ ಸೈಜ್ ಬಂದಿದೆ ಡ್ರಾಪ್ ಕ್ಯಾಪ್ದು ಮತ್ತು ಮಾರ್ಜಿನ್ ಹೊರಗಡೆ ಇದೆ. ಓಕೆ, ಸೊ ಇದು ಡ್ರಾಪ್ಡ್ ಮತ್ತು ಇದು ಇನ್ ಮಾರ್ಜಿನ್. ಸೊ ಇವಾಗ ಮತ್ತೆ ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ, ಸೊ ಇವಾಗ ಇಲ್ಲಿ ಕರ್ಸರನ್ನು ಇಡ್ತೇನೆ. ಕರ್ಸರನ್ನು ಇಟ್ಟ ನಂತರ ನಾನು ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಡ್ರಾಪ್ ಕ್ಯಾಪ್ ಆಪ್ಷನ್ಗೆ ಬರ್ತೀನಿ. ಮತ್ತು ಇಲ್ಲಿ ನನ್ನ ಅಂತಂದರೆ ಹೋಗಿಬಿಡ್ತದೆ. ಸೊ ಈಗ ಡ್ರಾಪ್ ಕ್ಯಾಪ್ ಆಪ್ಷನ್ಸ್ ಅಂತ ಬರ್ತವೆ. ಸೊ ಈಗ ಇಲ್ಲಿ ನನ್ನ ಅಂದರೆ ರಿಮೂವ್ ಆಗ್ತದೆ. ಇಲ್ಲಿ ಡ್ರಾಪ್ಡು ಇದು ಇನ್ ಮಾರ್ಜಿನು. ಸೊ ಇದು ಫಾಂಟ, ಇದು ಪ್ಲಸ್ ಬಾಡಿ. ಸೊ ಇವಾಗ ಏನಾಗಿದೆಪ್ಪ ಅಂದರೆ ಇಲ್ಲಿ ಲೈನ್ಸ್ ಟು ಡ್ರಾಪ್ ಅಂತ ಹೇಳಿದೆ. ಸೊ ಈಗ ಇಲ್ಲಿ ನೋಡ್ಕೋಬೋದು ನೀವು ಲೈನ್ಸ್ ಟು ಡ್ರಾಪ್ ನಮ್ಗೆ ಎಷ್ಟು ಲೈನ್ಸ್ ಬೇಕಾಗಿದ್ದೇವೆ ಅನ್ನೋದನ್ನು ನಾವು ಇಲ್ಲಿ ನೋಡ್ಕೋಬೋದು. ಎಕ್ಸಾಂಪಲ್ ನಾನು ಇಲ್ಲಿ ಏನು ಮಾಡ್ತೇನಪ್ಪ ಅಂದರೆ ಇಲ್ಲಿ 5 ಕೊಡ್ತೀನಿ. ಓಕೆ, ಇಲ್ಲಿ ಸ್ಪಿನ್ ಬಟನ್ ಮೌಸನ್ನು ಕ್ಲಿಕ್ ಮಾಡಿಕೊಟ್ರಿ 5 ಆಗಿದೆ. ಸೊ ಇಲ್ಲಿ ಎಷ್ಟಿದೆ 1 2 3 ಅಷ್ಟೇ ಏನಾಗಿದೆ V ಇದು ಏನಾಗಿದೆ ಡ್ರಾಪ್ ಕ್ಯಾಪ್ ಆಗಿದೆ. ಸೊ ಇವಾಗ ನಾನು 5 ಕೊಟ್ಟಿದ್ದೀನಿ, ಇಲ್ಲಿ ಓಕೆ ಕೊಡ್ತೀನಿ. ಸೊ ಇವಾಗ ಎಷ್ಟು ಲೈನ್ಸ್ ಬಂದಾವೆ ನೋಡ್ರಿ ಈಗ. ಸೊ ಇವಾಗ 5 ಕೊಟ್ಟ ನಂತರ ಈಗ 1 2 3 4 5 ಲೈನ್ಗೆ ಏನಾಗಿದೆ ಅದು ಅಪ್ಲೈ ಆಗಿದೆ. ಮತ್ತು ನಾವು ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಹೋಗಿ ಮತ್ತು ಡ್ರಾಪ್ ಕ್ಯಾಪ್ ಆಪ್ಷನ್ಗೆ ಬಂದು ನಾನು ಇಲ್ಲಿ ಏನು ಮಾಡ್ತೀನಪ್ಪ ಅಂದರೆ ಡಿಸ್ಟೆನ್ಸ್ ಫ್ರಾಮ್ ಟೆಕ್ಸ್ಟ್ ಆಗ್ತಿದೆ ನೋಡಿರಿ. ಇಲ್ಲಿ ಡಿಸ್ಟೆನ್ಸ್ ಫ್ರಾಮ್ ಟೆಕ್ಸ್ಟ್ ನಾನು ಏನು ಮಾಡ್ತೀನಿ, 0 ಇದ್ದಲ್ಲೇ ಏನು ಮಾಡ್ತೀನಿ ಇಲ್ಲಪ್ಪ ಅಂದರೆ ಇಲ್ಲಿ ಒಂದು ಓಕೆ 1 ಸೆಂಟಿಮೀಟ್ರ್ ತೊಗೊಂಡೇನೆ. ಇಲ್ಲಿ ಡಿಸ್ಟೆನ್ಸ್ ಆಗ್ತದೆ. ಓಕೆ, ಸೊ 1 ಸೆಂಟಿಮೀಟ್ರ್ ತೊಗೊಂಡಿದ್ದೀನಿ. ಸೊ ಈಗ ಇಲ್ಲಿ ಓಕೆ ಕೊಡ್ತೀನಿ. ಸೊ ಈಗ ಎಷ್ಟು ಡಿಸ್ಟೆನ್ಸ್ ಆಗಿದೆ ನೋಡಿರಿ ಇಲ್ಲಿ. ಓಕೆ, ಸೊ ಈಗ ಏನು ಮಾಡ್ತಿದ್ದೆ ಡಿಸ್ಟೆನ್ಸ್ ನಮಗೆ ಕಾಣಿಸ್ತದೆ. ಓಕೆ, ನಾ ಈಗ ಮತ್ತೆ ಪುನಃ ಇಲ್ಲಿ ಹೋಗಿ ಏನು ಮಾಡ್ಕೋಬೋದು ಈಗ. ಓಕೆ, ಡ್ರಾಪ್ ಕ್ಯಾಪ್ ಆಪ್ಷನ್ಸಲ್ಲಿ ಹೋಗಿ ಇದನ್ನು 0 ಮಾಡ್ಕೋಬೋದು. ಓಕೆ, ಇದನ್ನ ಏನು ಮಾಡ್ಕೊತೀನಿ 0 ಮಾಡ್ಕೊತೀನಿ. ಮತ್ತು ಇದನ್ನು ಎಷ್ಟು ಕೊಡ್ತೀನಪ್ಪ ಅಂದರೆ ಇಲ್ಲಿ 3 ಕೊಡ್ತೀನಿ. ಇಲ್ಲಿ ಓಕೆ ಕೊಡ್ತೀನಿ. ಓಕೆ, ಪುನಃ ಮೊದಲು ನಮ್ಮದು ಏನಿದ್ದಿತ್ತಲ್ಲ ಪೋಷಣ ಆ ಪ್ರಕಾರ ಬಂದಿದೆ. ಸೊ ಈ ಪ್ರಕಾರ ನಾವು ನಮ್ಮ ಡಾಕ್ಯುಮೆಂಟ್ಸ್ದಲ್ಲಿ ಏನು ಮಾಡ್ಕೋಬೋದು, ಡ್ರಾಪ್ ಕ್ಯಾಪನ್ನು ಯೂಸ್ ಮಾಡ್ಕೋಬೋದು. ಜೊತೆಗೆ ಇದಕ್ಕೆ ನಾವು ಏನು ಮಾಡ್ಕೋಬೋದು, ಸೆಲೆಕ್ಟ್ ಮಾಡ್ಕೋಬೋದು. ಇದಕ್ಕೆ ಕಲರನ್ನು ಕೂಡ ಏನು ಮಾಡ್ಕೋಬೋದು ಇಲ್ಲಿ ಕೊಡಬಹುದು. ಓಕೆ, ಇದಕ್ಕೆ ಕಲರನ್ನು ಕೂಡ ಹಾಕ್ಬೋದು. ಸೊ ಇದಕ್ಕೂ ಸೆಲೆಕ್ಟ್ ಮಾಡ್ಕೋಬೋದು. ಸೆಲೆಕ್ಟ್ ಮಾಡಿದ ನಂತರ ಇದಕ್ಕೂ ಕೂಡ ಕಲರನ್ನು ನಾವು ಏನು ಮಾಡ್ಕೋಬೋದು ಇಲ್ಲಿ ಅಪ್ಲೈ ಮಾಡ್ಕೋಬೋದು. ಓಕೆ,
ಸೊ ಇವಾಗ ಕಲರನ್ನು ಇದಕ್ಕೂ ಕೂಡ ಅಪ್ಲೈ ಮಾಡಿದ್ದೀನಿ. ಸೊ ಈ ಪ್ರಕಾರ ನಮ್ಮ ಡಾಕ್ಯುಮೆಂಟ್ಸ್ನಲ್ಲಿ ಡ್ರಾಪ್ ಕ್ಯಾಪನ್ನು ಯೂಸ್ ಮಾಡ್ಕೋಬಹುದು. ಸೊ ಇವತ್ತಿನ ಒಂದು ಡ್ರಾಪ್ ಕ್ಯಾಪ್ ಬಗ್ಗೆ ಹೇಳಿದಂಥ ಕ್ಲಾಸು ತಮಗೆ ಯಾವ ರೀತಿ ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿರಿ. ಜೊತೆಗೆ ಇಷ್ಟ ಆದರೆ ಲೈಕ್ ಮಾಡಿರಿ. ಜೊತೆಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ವಿಡಿಯೋವನ್ನು ಶೇರ್ ಮಾಡಿರಿ. ಮತ್ತು ತಾವು ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿರಿ ಎಂದು ತಮ್ಮಲ್ಲಿ ಕೇಳುತ್ತಾ ಇವತ್ತಿನ ಕ್ಲಾಸನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮತ್ತೊಂದು ಕ್ಲಾಸೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವೆ. ಅಲ್ಲಿವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು.